श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 4 ज्ञान कर्म संन्यास योग संपुಟ 3। या जगदीश्वराचे प्रेम एथ दिसतसे निरुपम कैसे पार्थे येणे सर्वोत्तम पुण्य केले। ಈ ಜಗದೀಶ್ವರನ ಪ್ರೇಮ ಇಲ್ಲಿ ಕಾಣುತ್ತಿರುವುದು ನಿರುಪಮ। ಈ ರೀತಿ ಪಾರ್ಥನಂಥ ಸರ್ವೋತ್ತಮ ಪುಣ್ಯ ಮಾಡಿರುವನು। ಈ ಜಗದೀಶ್ವರನ ಪ್ರೇಮವು ಇಲ್ಲಿ ನಿರುಪಮವಾಗಿ ಕಾಣುತ್ತಿರುವುದು ಅಂದ ಮೇಲೆ ಈ ಪಾರ್ಥನು ಎಂಥ ಸರ್ವೋತ್ತಮ ಪುಣ್ಯ ಮಾಡಿರುವನಲ್ಲ। ಹೋಕ ಜಯಾಚಿಯ ಪ್ರೀತಿ ಅಮೂರ್ತಃ ಆಲ ವ್ಯಕ್ತಿ ಮದ ಏಕವಂಕಿ ಯಾಚಿ ಸ್ಥಿತಿ ಆವರ್ತುವಸೆ। ಯಾರ ಪ್ರೀತಿಯಿಂದಾಗಿ ಅಮೂರ್ತನು ಬಂದಿರುವನು ಮೂರ್ತನಾಗಿ ನನಗೆ ಅವನ ತಾದಾತ್ಮ್ಯ ಸ್ಥಿತಿ ವಿಶೇಷವಾಗಿ ಸೇರುತ್ತಿರುವುದು। ಯಾವ ಅರ್ಜುನನ ಪ್ರೀತಿಯಿಂದಾಗಿ ಅಮೂರ್ತನು ಮೂರ್ತನಾಗಿ ಬಂದಿರುವನು ಅವನ ತಾದಾತ್ಮ್ಯ ಸ್ಥಿತಿಯು ನನಗೆ ವಿಶೇಷವಾಗಿ ಸೇರುತ್ತಿರುವುದು। ಎರವೀಹ ಯೋಗಿಯ ನಾದಳೆ ವೇದಾರ್ಥಾಸಿ ನಾಕಳೆ ಜೇಥ ಧ್ಯಾನಾಚೇಹಿ ಡೋಳೆ ಪಾವತೀನಾ। ಹಾಗೆ ಯೋಗಿಗಳಿಗೂ ಅಪ್ರಾಪ್ತನು ವೇದಾರ್ಥಗಳಿಗೂ ತಿಳಿಯದವನು ಧ್ಯಾನ ದೃಷ್ಟಿಗೂ ಇವನು ಪ್ರಾಪ್ತನಾಗಲಾರ। ಹಾಗೆ ನೋಡಿದರೆ ಇವನು ಯೋಗಿಗಳಿಗೂ ಅಪ್ರಾಪ್ತನು ವೇದಾರ್ಥಗಳಿಗೂ ತಿಳಿಯದವನು ಅದರಂತೆ ಇವನು ಧ್ಯಾನ ದೃಷ್ಟಿಗೂ ಪ್ರಾಪ್ತನಾಗಲಾರ। ತೇಹ ನಿಜ ಸ್ವರೂಪ ಅನಾದಿ ನಿಷ್ಕಂಪ ಪರಿ ಕವಣೆ ಮಾನೆ ಸಕೃಪ ಜಾಹಲ ಆಹೆ। ಈ ಯಾವ ನಿಜ ಸ್ವರೂಪ ಅನಾದಿ ಹಾಗೂ ನಿಷ್ಕಂಪ ಆದರೆ ಎಷ್ಟೊಂದು ಕೃಪಾರೂಪ ಆಗಿರುವುದು। ಅವನ ಈ ಯಾವ ನಿಜ ಸ್ವರೂಪವಿರುವುದು ಅದು ಅನಾದಿ ಹಾಗೂ ನಿಷ್ಕಂಪವಾಗಿರುತ್ತದೆ ಆದರೆ ಎಷ್ಟೊಂದು ಕೃಪಾರೂಪವಾಗಿರುವುದಲ್ಲ। ಹಾ ತ್ರೈಲೋಕ್ಯ ಪಟಾಚಿ ಘಡಿ ಆಕಾರಾಚಿ ಪೈಲ ಥಡಿ ಕೈಸಾ ಯಾಚಿಯೇ ಆವಡಿ ಆವರಲಾ ಅಸೆ। ತ್ರೈಲೋಕ್ಯವೆಂಬ ವಸ್ತ್ರದ ಮಡಿಕೆಯಾಗಿದ್ದು ಆಕಾರಗಳ ಆಚೆ ಇರುವುದು ನೋಡಿರಿ ಹೇಗೆ ಇವನ ಪ್ರೀತಿ ಎಂಬುದು ವಶ ಮಾಡಿಕೊಂಡಿರುವುದು। ಇದು ನಿಜವಾಗಿಯೂ ತ್ರೈಲೋಕ್ಯವೆಂಬ ವಸ್ತ್ರದ ಮಡಿಕೆಯಾಗಿದ್ದು ವಸ್ತುತಃ ಆಕಾರಗಳ ಆಚೆಗಿರುವುದು ನೀವೇ ನೋಡಿರಿ ಇವನ ಪ್ರೀತಿಯು ಅದನ್ನು ಹೇಗೆ ವಶ ಮಾಡಿಕೊಂಡಿರುವುದಲ್ಲ। सद्गुरुनाथ महाराज की जय। जय जय रघुवीर समर्थ। श्री पंढरीनाथ महाराज की जय। जय जय रघुवीर समर्थ।